ಇನ್ನು ಉಂಡ ಮನೆಗೆ ದ್ರೋಹ ಬಗೆದಿದ್ದಂತಹ ಕಾರು ಡ್ರೈವರ್ ಉದ್ಯಮಿಯ ಮನೆಯಲ್ಲಿ ಚಿನ್ನಾಭರಣವನ್ನು ಲೂಟಿ ಮಾಡಿದ್ದಾನೆ. ಬಹಳ ವಿಶ್ವಾಸದಿಂದ ನಮ್ಮ ಜೊತೆಲೇ ಇದ್ದಾನೆ ಅಂತ ಹೇಳಿ ಅವನನ್ನ ಬೆಳೆಸಿದ್ರೆ ಆತ ಉಂಡ ಮನೆಗೆ ಕನ್ನ ಹಾಕಿಬಿಟ್ಟಿದ್ದಾನೆ. ಮನೆ ಕೆಲಸದವ ಡ್ರೈವರ್ನಿಂದಲೇ ಮನೆ ಕಳ್ಳತನ ಆಗಿದೆ. ಮಂಜುನಾಥ, ಚಂದನ್, ನರೇಂದ್ರ, ಮಂಜಿತ್ ಅಂಧರಾಗಿದ್ದಾರಂತೆ. ಬಂಧಿತರಲ್ಲಿ ಉದ್ಯಮಿ ಗೋಪಾಲ್ ಶಿಂದೆ ಮನೆಯಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ರು. ಉದ್ಯಮಿ ಮನೆ ಕಳ್ಳತನಕ್ಕೆ 3 ತಿಂಗಳಿನಿಂದಲೇ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಪ್ಲಾನ್ ಸಕ್ಸಸ್ ಆದ್ರೆ ಮಂಜುನಾಥನಿಗೆ ಬರೋದಾಗಿ ಹರಕೆ. ಅಯ್ಯೋ, ಏನೆಲ್ಲ ಹರಕೆ ಹೊತ್ಕೊಳ್ತಾರಪ್ಪ ಇವರು. ಕಳ್ಳತನ ಬಳಿಕ ಮಂಜುನಾಥನ ದರ್ಶನ ಮಾಡಿದ್ರಂತೆ ಈ ಕದೀಮ್ರು. ಅವನು ಮಂಜುನಾಥ ದೇವರು ಕಣ್ರಿ, ರಾಕ್ಷಸ ಅಲ್ಲ ಅವನು. ಈ ಮನೆಯಲ್ಲಿ ಕಳ್ಳತನ ಮಾಡ್ಕೊಂಡು ಕಳ್ಳತನ ಸಕ್ಸಸ್ ಆದ್ರೆ ನಿನ್ನ ದರ್ಶನ ಮಾಡ್ತೀನಿ ಅಂತ ಹರಕೆ ಹೊತ್ತಿದ್ರಂತೆ. ಮಂಜುನಾಥನೇ ಈಗ ನಿಮ್ಮನ್ನು ಕಳಿಸಿದ್ದು ಜೈಲ್ಗೆ ಹೋಗಿ. ಪಾಪ ದೇವ್ರನ್ನೆಲ್ಲ ಇವರು ಕೆಟ್ಟವ್ರು ಮಾಡಿಬಿಡ್ತಾರೆ ನೋಡಿ. ಇವರೇ ಉಂಡ ಮನೆಗೆ ಕನ್ನ ಹಾಕ್ತವ್ರು. ಸರ್ ಕೆಲಸ ಕೊಡಿ ಸರ್, ಕೆಲಸ ಇಲ್ಲ ಅಂತ ಕೇಳ್ಕೊಂಡು ಬಂದವ್ರಿಗೆ ಕೆಲಸ ಕೊಡ್ತೀರಲ್ಲ, ಕಣ್ಣು ಹಿಂದೆ ಮುಂದೆ ನೋಡದೆ ಕೆಲಸ ಕೊಟ್ರೆ ನೀವು ಒಮ್ಮೆ ಯೋಚಿಸ್ಬೇಕಾಗತ್ತೆ. ಇವರೆಲ್ಲರೂ ಅದೇ ಮನೆಯಲ್ಲಿ ಊಟ ಮಾಡಿಕೊಂಡು ಅದೇ ದುಡ್ಡಲ್ಲಿ ಜೀವನ ಸಾಗಿಸ್ಕೊಂಡು ಅದೇ ಮನೆಗೆ ಕನ್ನ ಹಾಕುವಂಥ ಕೆಲಸವನ್ನು ಮಾಡಿದ್ರು. 3 ತಿಂಗಳು ಪ್ರೀ ಪ್ಲಾನ್ ಮಾಡಿಕೊಂಡು ಕಳ್ಳತನ ಮಾಡಿದ್ದಲ್ದೆ ಹರಕೆ ಬೇರೆ ಹೊತ್ಕೊಂಡಿದ್ರಂತೆ ಮಂಜುನಾಥ ಸ್ವಾಮಿಯ ಹತ್ರ. ಸೊ ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅರುಣ್ ರವರು ಸಂಪರ್ಕದಲ್ಲಿದ್ದಾರೆ. ಅರುಣ್, ಇಲ್ಲಿ 2 ಶಾಕಿಂಗ್ ವಿಚಾರ. ಒಂದೇನಂತ ಕೇಳಿದ್ರೆ, ಯಾವ ದನಿ ತನಗೆ ಆಹಾರ ಹಾಕ್ತಾ ಇದ್ನೋ, ಯಾವ ದನಿ ತನಗೆ ಊಟ ಕೊಡ್ತಾ ಇದ್ನೋ, ಯಾವ ದನಿ ಸಂಬಳ ಕೊಡ್ತಾ ಇದ್ನೋ ಅವನ ಮನೆಗೆ ಕನ್ನ ಹಾಕಿದ್ದು ಒಂದು ದ್ರೋಹ, ಒಂದು ಶಾಕಿಂಗ್ ನ್ಯೂಸ್. ಆದರೆ ಮತ್ತೊಂದು ಶಾಕಿಂಗ್ ನ್ಯೂಸ್, ಇವರು ಮಂಜುನಾಥನನ್ನ ಏನಂತ ಎಣಿಸ್ಕೊಂಡ್ರು ಅಂತ. ಹರಕೆ ಹೊತ್ತಿದ್ರಂತೆ, ಕಳ್ಳತನ ಸಕ್ಸಸ್ ಆದ್ರೆ ನಾವು ನಿಮ್ಮನ್ನ ದರ್ಶನ ಮಾಡ್ತೀವಿ ಅಂತೇಳಿ. ಏನೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಅರುಣ್? ಕಾರ್ತಿಕ್, ಏನಂದ್ರೆ ಬೆಂಗಳೂರಿನ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಉದ್ಯಮಿ ಮನೆಯಲ್ಲೇ ಏನು ಚಾಲಕನಾಗಿ ಮತ್ತೆ ಮನೆ ಕೆಲಸದಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಆರೋಪಿಗಳು. ಆರೋಪಿಗಳು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಉದ್ಯಮಿ ಯಾರಿದ್ದಾರೆ, ಸೊ ಅವರು ಈ ಆರೋಪಿಗಳನ್ನ ಸರಿಯಾಗಿ ನೋಡ್ಕೊಂಡಿರ್ತಾರೆ. ಆದ್ರೂ ಸಹ ಈ ಆರೋಪಿಗಳು ಬೇಗ ಒಂದು ಹಣವನ್ನ ಮಾಡ್ಬೇಕು, ಮತ್ತೆ ನಾವು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಆರೋಪಿಗಳು ಕಳ್ತನವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಇವರ ಮನೆಯಲ್ಲಿ ಒಂದು ಕಳ್ತನ ಮಾಡಿರುವಂತದ್ದು. ಮತ್ತೆ ಲೈಫ್ ಅಂದ್ರೆ ಒಂದೇ ರೀತಿ ಒಂದು ಸಂದರ್ಭದಲ್ಲಿ ಕಳ್ತನ ಮಾಡಿದ್ರೆ ಅವರು ಒಂದೇ ಟೈಮಲ್ಲಿ ನಾವು ಲೈಫ್ ಸೆಟ್ಲ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಕಳ್ತನ ಮಾಡಕ್ಕೆ ಮುಂದಾಗಿರುವಂತದ್ದು. ಸದ್ಯಕ್ಕೆ ಇವರಿಂದ ಸುಮಾರು 550 ಗ್ರಾಂ ಚಿನ್ನಾಭರಣ ಮತ್ತೆ 3 ಲಕ್ಷ ನಗದು ಮತ್ತೆ 3 kg ಬೆಳ್ಳಿಯನ್ನು ವಶಕ್ಕೆ ಪಡ್ಕೊಂಡಿರುವಂತದ್ದು. ಗೋಪಾಲ್ ಉದ್ಯಮಿ ಸಿಂಧೆ ಯಾರಿದ್ದಾರೆ, ಸೊ ಇದು ಲಕ್ಷ್ಮೀಪುರ ಕ್ರಾಸ್ ಇರುವ ವಿಲ್ಲಾದಲ್ಲಿ ಇವರ ಮನೆಯಲ್ಲಿ ಕಳ್ತನ ಆಗಿರುವಂತದ್ದು. ಅಂದ್ರೆ ಆರೋಪಿಗಳು ಕಳ್ತನ ಮಾಡಿ ಮತ್ತೆ ಸಕ್ಸಸ್ ಆದ್ರೆ ನಮ್ಗೆ ದುಡ್ಡು ಬಂದ್ರೆ ನಾವು ಧರ್ಮಸ್ಥಳಕ್ಕೆ ಬಂದು ಮುಡಿಯನ್ನ ಕೊಡ್ತೀವಿ ಅಂತ ಸಹ ಹರಕೆಯನ್ನ ಹೊತ್ಕೊಂಡಿದ್ರಂತೆ. ಸೊ ಹಾಗಾಗಿ ಆರೋಪಿಗಳು ಕಳ್ತನ ಆದ ನಂತರ ಸಹ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಒಂದು ದೇವರಿಗೆ ಒಂದು ಹರಕೆಯನ್ನ ಒಪ್ಪಿಸಿ ಬಂದಿರುವಂತದ್ದು. ಆದ್ರೆ ಆರೋಪಿಗಳ ಮತ್ತೆ ಕಳ್ತನ ಆಗಿರೋದ್ರ ಬಗ್ಗೆ ದೂರದ ಉದ್ಯಮಿಯವರು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ತಾರೆ. ದೂರನ್ನ ಆಧರಿಸಿ ಇದೀಗ ಯಾರು ಈ ಒಂದು ಕಳ್ತನ ಮಾಡಿದ್ರು ಅವರನ್ನ ಬಂಧಿಸಿ ಮತ್ತೆ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಕಾರ್ತಿಕ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.